ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದು ರಾಜ್ಯ ಸರ್ಕಾರಕ್ಕೆ ನೀಡಬೇಕಾದ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ. ಅದೇ ರೀತಿ ಇನ್ನು ಕೇವಲ 15ರಿಂದ ಅಂದರೆ ಈ ಚುನಾವಣೆಗೂ ಮುನ್ನವೇ ಕೂಡ ಪ್ರತಿ ರೈತರ ಖಾತೆಗೂ ಕೂಡ ಬರ ಪರಿಹಾರ ಜಮಾ ಆಗ್ತಾ ಇದೆ. ಮತ್ತು ಈಗಾಗಲೇ ತಾತ್ಕಾಲಿಕವಾಗಿ 2,000 ರೂಗಳ ಬರ ಪರಿಹಾರವನ್ನು ಕೂಡ ರೈತರ ಖಾತೆಗೆ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಆದರೆ 50% ಜನರಿಗೆ ಯಾವುದೇ ರೀತಿಯಾದಂಥ ತಾತ್ಕಾಲಿಕ ಬರ ಪರಿಹಾರ ಜಮಾ ಆಗಿಲ್ಲ. ಅದಕ್ಕೆ ಕಾರಣವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ, ಮತ್ತು ಅದಕ್ಕೆ ಪರಿಹಾರವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ. ಅದೇ ರೀತಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದು ಕರ್ನಾಟಕಕ್ಕೆ 3.454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಬರ ಪರಿಹಾರಕ್ಕೆ ಕೇಂದ್ರದ ಮೇಲೆ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಅಂದರೆ ಬರ ಪರಿಹಾರವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿತ್ತು. ಅದೇ ರೀತಿ ಅದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಕೂಡ ಮಾಡ್ತಾ ಇತ್ತು. ಅದರ ನಡುವೆಯೇ ಕೂಡ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿದೆ. ಅದು ಎಷ್ಟಂದರೆ 3.454 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಅದನ್ನು ಸದ್ಯದಲ್ಲೇ ರೈತರ ಖಾತೆ ಕೂಡ ಜಮಾ ಮಾಡ್ತೀವಂತ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಅನೇಕ ಜನ ರೈತರಿಗೆ ಈ ಬರ ಪರಿಹಾರ ಜಮಾ ಆಗುವುದಿಲ್ಲ. ಯಾಕಂದ್ರೆ ನಿಮ್ಮ ಪ್ರೂಫ್ಸ್ ID ಇನ್ನೂ ತಯಾರಾಗಿರುವುದಿಲ್ಲ. ಆಧಾರ್ ಕಾರ್ಡ್ ಲಿಂಕ್ ಇರ್ಬೋದು, ಇತರೆ ಯಾವುದೇ ರೀತಿಯಾದಂಥ ಮಾಹಿತಿಗಳಿಂದ ನಿಮಗೆ ಯಾವುದೇ ರೀತಿಯಾದಂಥ ಬರ ಪರಿಹಾರ ಜಮಾ ಆಗುವುದಿಲ್ಲ. ಈಗಾಗಲೇ ನಿಮಗೆ 2,000 ರೂಗಳ ಹಣ ಜಮಾ ಆಗಿತ್ತಂದ್ರೆ ಈ ಬರ ಪರಿಹಾರ ಹಣ ಜಮಾ ಆಕೈತಿ. ಏನಾದರೂ ನಿಮಗೆ 2,000 ರೂಗಳ ಬರ ಪರಿಹಾರ ಜಮಾ ಆಗಿಲ್ಲ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಉಳಿದ ಮೊತ್ತವು ಜಮಾ ಆಗುವುದಿಲ್ಲ. ಆದ್ದರಿಂದ ನೀವು ಏನು ಮಾಡಿರಿ ಅಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಪ್ರೂಫ್ಸ್ IDಯನ್ನು ಚೆಕ್ ಮಾಡ್ಕೊರಿ. ಅಲ್ಲಿ ನಿಮ್ಮ ಬೆಳೆಗಳನ್ನು ನಮೂದು ಮಾಡಿದಾರೋ ಇಲ್ಲೋ, ನಿಮ್ಮ ಆಧಾರ್ ಕಾರ್ಡು ಮತ್ತು ಅಲ್ಲಿ ಪ್ರೂಫ್ಸ್ ID ಲಿಂಕ್ ಆಗೈತೋ ಇಲ್ಲೋ ಎಂಬುದನ್ನು ಸಂಪೂರ್ಣವಾಗಿ ಚೆಕ್ ಮಾಡ್ಕೊಂಡು ನಂತರನ ನಿಮ್ಮ ಅರ್ಜಿಯನ್ನು ಕೂಡ ನೀವು ಈಸಿಯಾಗಿ ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳುವುದಾದ್ರೆ parihara.karnataka.gov.in ಅನ್ನೋ ವೆಬ್ಸೈಟ್ಗೆ ಹೋಗ್ರಿ, ಅಥವಾ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ನೀಡಿರ್ತಾನು. ಇಲ್ಲಿ ಹೋದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾದ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ 2023 ಕಾರ್ಫ್ ಸೀಸನ್ ಅಂತ ಇದೆಯಲ್ಲ, ಇಲ್ಲಿ ನ್ಯೂ ರಿಪೋರ್ಟ್ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ. ಈ ರೀತಿಯಾದ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ವರ್ಷವನ್ನು ಸೆಲೆಕ್ಟ್ ಮಾಡ್ಕೋರಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಋತುವನ್ನು ಸೆಲೆಕ್ಟ್ ಮಾಡ್ಕೋರಿ. ಅನಂತರ ಇಲ್ಲಿ ಡ್ರ್ಯಾಗನ್ ಅಂದರೆ ಬರವನ್ನು ಸೆಲೆಕ್ಟ್ ಮಾಡ್ಕೋರಿ. ನಂತರ ಇಲ್ಲಿ ಗೆಟ್ ಡಾಟಾ ಅಂತ ಇದೆಯಲ್ಲ, ಹುಡುಕು ಅಂತ ಹೇಳಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ 4 ಆಪ್ಷನ್ ಕಾಣ್ತಾವೆ. ನೀವು ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಕೂಡ ಚೆಕ್ ಮಾಡ್ಕೋಬೋದು. ನಿಮ್ಮ ರೈತ ಗುರುತಿನ ಚೀಟಿ ಅಂದರೆ ಪ್ರೂಫ್ಸ್ ID ಒಳಗೆ ಕೊಟ್ಟಿರ್ತಾರೆ ನೋಡಿರಿ, ಪ್ರೂಫ್ಸ್ ID ನಂಬರ್, ಅದನ್ನು ಕೂಡ ಹಾಕಿ ಚೆಕ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ನಂಬರನ್ನು ಕೂಡ ಹಾಕಿ ಚೆಕ್ ಮಾಡ್ಕೋಬೋದು. ಇದೇನಾದರೂ ಪ್ರೂಫ್ಸ್ ID ಒಳಗೆ ಲಿಂಕ್ ಇತ್ತಂದರೆ ನಿಮ್ಮ ಸರ್ವೆ ನಂಬರನ್ನು ಕೂಡ ಹಾಕಿ ಚೆಕ್ ಮಾಡ್ಕೋಬೋದು. ನಾನೀಗ ಸರ್ವೆ ನಂಬರನ್ನು ಹಾಕಿ ಚೆಕ್ ಮಾಡಿಸ್ತಾ ಇದ್ದೀನಿ ನೋಡಿ, ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸರ್ವೆ ನಂಬರನ್ನು ಟಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಮತ್ತು ಕೆಳಗೆ. ನಂತರ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸರ್ವೆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ನಂತರ ಇಲ್ಲಿ ಸರ್ನಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹಿಸ್ಸಾ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಹಿಸ್ಸಾ ನಂಬರನ್ನು ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಪ್ಯಾಚ್ ಅಂತ ಪಡೆಯಿರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು, ಆ ಸರ್ವೆ ನಂಬರಲ್ಲಿ ಇರುವಂಥ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಫಾರ್ಮರ್ ID ಅಂದರೆ ರೈತರ ಗುರುತಿನ ಚೀಟಿ ನಂಬರ್ ಬರುತ್ತೆ. ಇಲ್ಲಿ ನಿಮ್ಮದು ಯಾವ ಆಧಾರ್ ಕಾರ್ಡ್ ಲಾಸ್ಟ್ 4 ಅಂಕೆ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮ ಎಂಟ್ರಿ, ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅನ್ನೋದು ಇಲ್ಲಿ ಲಾಸ್ಟ್ ತೋರಿಸ್ತಾ ಇದೆ ನೋಡಿ, ರಿಜೆಕ್ಟ್ ಆಗಿದೆ ಅಂತ ಬರ್ತಾ ಇದೆ. ಇವ್ರದ್ದು ರಿಜೆಕ್ಟ್ ಎದಕ್ಕಾಗಿದೆ ಅಂತ ಹೇಳೋದಾದ್ರೆ ಇಲ್ಲಿ ಬರ ಪರಿಹಾರವನ್ನು ಕೇವಲ ಮಡ್ಡಿ ಜನರಿಗೆ ಮಾತ್ರ ನೀಡ್ತಾ ಇದ್ದಾರೆ. ಮಡ್ಡಿ ಜನ ಅಂದರೆ ಹೊಳೆಯ ಪಕ್ಕದಲ್ಲಿರುವಂತಹ ಜಮೀನುಗಳನ್ನು ಹೊಂದಿರುವಂಥ ರೈತರನ್ನು ಹೊರತುಪಡಿಸಿ ಉಳಿದ ಎಲ್ಲ ರೈತರಿಗೂ ಕೂಡ ಬರ ಪರಿಹಾರವನ್ನು ನೀಡ್ತಾ ಇದ್ದಾರೆ.
ಅಂದರೆ ಯಾವುದೇ ನದಿಯ ದಡದಲ್ಲಿರುವಂತಹ ಜಮೀನುಗಳನ್ನು ಹೊಂದಿರುವಂತಹ ಹೊಳೆಸಾಲ ಮಂದಿಗೆ ಯಾವುದೇ ರೀತಿಯಾದಂತಹ ಬರ ಪರಿಹಾರವನ್ನು ನೀಡ್ತಾ ಇಲ್ಲ. ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲ ರೈತರು ಕೂಡ ಬರ ಪರಿಹಾರವನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಖಾತೆಯೂ ಕೂಡ ಜಮಾ ಆಗಿದೆ. ಇನ್ನು ಯಾರಿಗೆ ಹಣ ಜಮಾ ಆಗಿಲ್ಲಲ್ಲ ಅಂಥವರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡ್ಕೊರಿ. ಮತ್ತು ನಿಮ್ಮ ಬೆಳೆಗಳನ್ನು ಅಪ್ಡೇಟ್ ಮಾಡಿ. ಹಿಂದಿನ ಬೆಳೆಗೂ ಈಗಿನ ಬೆಳೆಗೂ ವ್ಯತ್ಯಾಸ ಆಗಿರ್ತೈತಿ. ಆದ್ದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಬರ ಪರಿಹಾರ ಬಂದಿರುವುದಿಲ್ಲ. ಮತ್ತು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಈ ರೀತಿಯಾಗಿ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಅದೇ ರೀತಿ ನಿಮಗೆ ಬರ ಪರಿಹಾರ ಬಂದಿದೆ ಅಥವಾ ಇಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅದೇ ರೀತಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.